ಆಮೇಲೆ ವಾಟ್ಸಪ್ ಅಲ್ಲಿ ಸ್ಟೋರಿ ಮತ್ತೆ ಸ್ಟೇಟಸ್ ಹಾಕಿದ್ದು ಟಾಕ್ಸಿಕ್ ಮೂವಿಗೆ ಹೋಗಿದ್ದೆ ಅಂತ. ಎಲ್ಲಾರ್ದು ಒಂದೇ ಕ್ವಶನ್, ಮೂವಿ ಹೇಗಿದೆ ಅಂತ. ಇವಾಗ ಹಿಂದಿ ಮೂವಿ ನಾವು ನೋಡ್ತೀವಿ, ಕನ್ನಡದವ್ರು ನೋಡ್ತೀವಿ, ತೆಲುಗು ಮೂವಿ ಕನ್ನಡದವ್ರು ನೋಡ್ತೀವಿ. ಎಷ್ಟು ಜನ ಬೇರೆ ಲ್ಯಾಂಗ್ವೇಜ್ ಅವ್ರು ಕನ್ನಡದ ಮೂವಿ ನೋಡ್ತಾರೆ ನೀವ್ ಹೇಳಿ? ಏನೊಂದು ಹೇಳ್ತೀನಿ, ಬೇಜಾರ್ ಮಾಡ್ಕೋಬಿಡಿ. ಟಾಕ್ಸಿಕ್ ಮೂವಿಗೆ ಹೋಗ್ತಾ ಇದೀವಿ. ಹಸ್ಬೆಂಡ್ ಇನ್ನ ಅರ್ಧ ಗಂಟೆ ಇದೆ ಕಣೆ, ಮುಖೇಶ್ ಬರ್ತಾನೆ ಅಂತಿದ್ರು. ಸ್ನಾಕ್ಸ್ ಬಿಡ್ತಾರೆ, ವಾಟರ್ ಬಾಟಲ್ಸ್ ಬಿಡ್ತಾರೆ, ಆಮೇಲೆ ಟಿನ್ಸ್ ಇರುತ್ತಲ್ಲ ಈ ಕೋಕೋ ಕೋಲಾ, ಪೆಪ್ಸಿ. ಇದೆ ನೋಡಿ, ಇದೇ ಮಾಲ್ ಅಲ್ಲಿ ಮೂವಿ ಇರೋದು. ಆಲ್ಮೋಸ್ಟ್ ಒಂದ್ 5-6 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ. ಎಲ್ಲಾ ಶಾಪ್ಸ್ ಕ್ಲೋಸ್ ಆಗಿದೆ. ಲಿಟ್ರಲಿ ನೋ ಶಾಪ್ ಈಸ್ ಓಪನ್ ರೈಟ್ ನಾವ್. ಎಷ್ಟು ಜನ ಬಂದ್ರು ಅಂದ್ರೆ ಲಿಟ್ರಲಿ ಹೌಸ್ ಫುಲ್ ಆಯ್ತು. ಡೈಲಾಗ್ಸ್ ಒಂದ್ ಇಷ್ಟ ಆಯ್ತು, ಅದಾದ್ಮೇಲೆ ಸಿನಿಮಾಟೋಗ್ರಫಿ ಇಷ್ಟ ಆಯ್ತು. ಆಗಿರ್ಬೋದು, ನಯನ್ತಾರ ಆಗಿರ್ಬೋದು, ಕಿಯಾರಾ ಅಡ್ವಾನಿದಾಗಿರ್ಬೋದು, ನಮ್ಮ ರುಕ್ಮಿಣಿ ವಸಂತ್ ಅವರು ತುಂಬಾ ಕಮ್ಮಿ ಪಾರ್ಟ್ ಬರ್ತಾರೆ, ಬಟ್ ಅಷ್ಟ್ ಬಂದ್ರು ಅಷ್ಟೇ ಒಂದು ಸಮಯಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ನನಗೆ ಎಲ್ಲೋ ಒಂದ್ ಕಡೆ ಸ್ಟೋರಿ ಕೊರತೆ ಇದೆ ಅಂತ ಅನಿಸ್ತು. ನಿಮ್ ಒಪಿನಿಯನ್ ನೀವು ಬಿಲ್ಡ್ ಮಾಡ್ಕೊಳ್ಳಿ, ನೀವೇ ಹೋಗಿ ಮೂವಿ ನೋಡಿ. ಹಾಗಾಗಿ ನಮ್ಮ ಕನ್ನಡದ ಮೂವಿನ ನಾವೇ ಬೆಳೆಸಬೇಕು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಗೈಸ್, ನಾವಿವಾಗ ಟಾಕ್ಸಿಕ್ ಮೂವಿಗೆ ಹೋಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 7:15 ಆಗಿದೆ. ನಮಗೆ ಮೂವಿ ಟೈಮಿಂಗ್ಸ್ ಇರೋದು 9 ಗಂಟೆಗೆ. ನಮ್ಗೆ ಈಗ ಆಲ್ರೆಡಿ 8 ಆಗಿದೆ. 8 ಹೊರಡೋಣ ಅಂತ ಇಲ್ಲೇ ಹತ್ರನೇ ಇರೋದು ಮಾಲಲ್ಲಿ. ಬಟ್ ಸ್ಟಿಲ್ ನಾವು ಗೊತ್ತಲ್ಲ ಇಂಡಿಯನ್ಸ್ 1 ಅವರ್ ಮುಂಚೆನೆ ಹೋಗ್ತೀವಿ. ಸೊ ಅದಕ್ಕೆ ಇವಾಗ ನಾನು ರೆಡಿ ಆಗಬೇಕು. ಫ್ರೆಶ್ ಅಪ್ ಎಲ್ಲ ಆಯಿತು. ನೆಕ್ಸ್ಟ್ ಸ್ವಲ್ಪ ದೇವ್ರ ದೀಪ ಹಚ್ಚಬೇಕು. ದೇವ್ರ ದೀಪ ಹಚ್ಬಿಟ್ಟು ರೆಡಿಯಾಗಿ ಹೋಗೋದೇನೆ. ಬನ್ನಿ, ಆ ಟಾಕ್ಸಿಕ್ ಮೂವಿ ಹೇಗಿತ್ತು ಸ್ಮಾಲ್ ರಿವ್ಯೂ ಕೊಡ್ತೀನಿ. UK ಅಲ್ಲಿ ನನ್ನ ಫಸ್ಟ್ ಕನ್ನಡ ಮೂವಿ ನಾನು ನೋಡ್ತಾ ಇರೋದು. ಬನ್ನಿ, ನಾನು ನಿಮ್ಮನ್ನ ಮೂವಿ ಕರ್ಕೊಂಡು ಹೋಗ್ತೀನಿ. ಫೈನಲಿ ರೆಡಿ ಆಗಿದ್ದಾಯ್ತು. ಇನ್ನು ನಂದೇನಿಲ್ಲ, ರೆಡಿ ಆದೆ, ಮುಖ ತೊಳ್ಕೊಂಡೆ, ದೀಪ ಹಚ್ಚಿದೆ, ಫುಲ್ ಕಂಪ್ಲೀಟಾಗಿ ರೆಡಿ ಆದೆ. ಇವಾಗ ನೆಕ್ಸ್ಟು ಮಾಲ್ ಹತ್ರ ಹೋಗೋದೇನೆ. ನಮ್ಮವರು ರೆಡಿ ಆಗ್ತಾ ಇದ್ದಾರೆ, ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಅವ್ರು ರೆಡಿ ಆಗ್ತದಂಗೆ ಹೋಗ್ತಾ ಇರೋದೇನೆ. ಬನ್ನಿ, ಟಾಕ್ಸಿಕ್ ಮೂವಿ ನೋಡ್ಕೊಂಬರೋಣ. ನಮ್ಮ ಕನ್ನಡದ ಮೂವಿ, ನಮ್ಮ ಕನ್ನಡದ ಸಿನಿಮಾ ನಾವು ಬೆಳೆಸ್ಬೇಕು. ಹೊರಟಿದ್ದೀವಿ. ಇನ್ನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟೈಮ್ ಇದೆ. ಆಲ್ಮೋಸ್ಟ್ ಇನ್ನು ಅರ್ಧ ಗಂಟೆ ಇದೆ ಅಂತ ಅಂದ್ಕೊಳ್ಳಿ. ಇವಾಗ 8:05 ಆಗಿದೆ. 8 ಗಂಟೆ 5 ನಿಮಿಷ ಆಗಿದೆ. ನಾನು ನೋಡಿದ್ರೆ ಆಲ್ರೆಡಿ ಹೋಗೋಣ ಅಂತ ಅವ್ರಿಗೆ ಹಿಂಸೆ ಕೊಟ್ಟು ಕರ್ಕೊಂಬಂದೆ. ಸೊ ಹಸ್ಬೆಂಡ್ ಇನ್ನೂ ಅರ್ಧ ಗಂಟೆ ಇದೆ ಕಣೆ, ಮುಖೇಶ್ ಬರ್ತಾನೆ ಅಂತಿದ್ರು. ಮುಖೇಶ್ ಇಂಡಿಯಾದಲ್ಲಿ ಬರ್ತಾನಪ್ಪ, ಇಲ್ಲಿ ಮುಖೇಶ್ ಬರಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಬನ್ನಿ, ಅವರಿಂದ ಬರ್ತಾ ಇದ್ದಾರೆ. ಸ್ವಲ್ಪ ಸ್ನ್ಯಾಕ್ಸ್, ಇವಾಗ ನಮಗೆ ಇಂಡಿಯಾದಲ್ಲಿ ಸ್ನ್ಯಾಕ್ಸ್ ಬಿಡಲ್ಲ ಅಲ್ವಾ, ಲೈಕ್ ಚೆಕ್ ಮಾಡಿಬಿಡ್ತಾರೆ. ಈವನ್ ವಾಟರ್ ಬಾಟಲು ಕೂಡ ಬಿಡಲ್ಲ ಕೆಲವು ಮಾಲ್ಸಲ್ಲಿ. ಬಟ್ ಇಲ್ಲಿ ಹಾಗಲ್ಲ, ಸ್ನ್ಯಾಕ್ಸ್ ಎಲ್ಲ ಬಿಡ್ತಾರೆ ಒಳಗಡೆ. ಸ್ನ್ಯಾಕ್ಸ್ ಬಿಡ್ತಾರೆ, ವಾಟರ್ ಬಾಟಲ್ಸ್ ಬಿಡ್ತಾರೆ, ಆಮೇಲೆ ಟಿನ್ಸ್ ಇರುತ್ತಲ್ಲ ಈ ಕೋಕೋ ಕೋಲಾ, ಪೆಪ್ಸಿ, ಅದೆಲ್ಲನೂ ಬಿಡ್ತಾರೆ ಒಳಗಡೆ. ಹಾಗಾಗಿ ನಾವು 1-2 ಟಿನ್ನು ಕೋಕೋ ಕೋಲಾ ತೊಗೊಂಡಿದ್ದೀವಿ, 2-3 ಪ್ಯಾಕೆಟ್ ಚಿಪ್ಸ್ ತೊಗೊಂಡಿದ್ದೀವಿ, ವಾಟರ್ ಬಾಟಲ್ ತೊಗೊಂಡಿದ್ದೀವಿ ಅಷ್ಟೇ. ಬಿಕಾಸ್ ಈಗಷ್ಟೇ ಊಟ ಮಾಡಿದ್ದೀವಿ. ಬಟ್ ಸ್ಟಿಲ್ 12 ಗಂಟೆ ಅಲ್ವಾ, 12 ಗಂಟೆ ಅಷ್ಟರಲ್ಲಿ ಮತ್ತೆ ಹಸುವಾದ್ರೆ ಅಂತ ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದೀವಿ. ನೋಡೋಣ ಎಷ್ಟು ಮಟ್ಟಿಗೆ ತಿಂತೀವೋ ಗೊತ್ತಿಲ್ಲ. ನೋಡಿ, 8 ಗಂಟೆಗೆ ಇನ್ನೂ ಯಾವ ರೇಂಜಿಗೆ ಬಿಸಿಲಿದೆ. ಬಿಸಿಲಲ್ಲ, ಯಾವ ರೇಂಜಿಗೆ ಬೆಳಕಿದೆ. ನಾನು ಜಾಕೆಟ್ ತಗೊಂಡಿದ್ದೆ. ಆ ಕಡೆಯಿಂದ ಬರ್ತಾ ಸ್ವಲ್ಪ ಕ್ಲೌಡಿ ಇತ್ತು. ಮಳೆ ಬರೋ ತರ ಆದ್ರೆ ಅಥವಾ ಚಳಿ ಇದ್ರೆ ಹಾಕೊಂಡ್ ಬರ್ಬೋದು ಅಂತ. ಇದೇ ನೋಡಿ, ಇದೇ ಮಾಲ್ ಅಲ್ಲಿ ಮೂವಿ ಇರೋದು. ಆಲ್ಮೋಸ್ಟ್ ಒಂದ್ 5-6 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ. ನೀವು ನೋಡಿ, ಇಲ್ಲಿ ಎಲ್ಲ ಶಾಪ್ಸು ಕ್ಲೋಸ್ ಆಗಿದೆ. ಲಿಟ್ರಲಿ ನೋ ಶಾಪ್ ಈಸ್ ಓಪನ್ ರೈಟ್ ನಾವ್. ಎಲ್ಲ ಶಾಪ್ಸು ಆಲ್ಮೋಸ್ಟ್ 6 ಅಥವಾ 8 o'clock ಅಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಯಾವ ಒಂದು ಶಾಪ್ಸು ಕೂಡ ಓಪನ್ ಇರೋದಿಲ್ಲ ಇಷ್ಟೊತ್ತಲ್ಲಿ. ಸೊ ದಟ್ ಸ್ಟ್ರೀಟ್ಸ್ ಎಲ್ಲ ಫುಲ್ ಖಾಲಿ ಇರುತ್ತೆ. ನಂಗೆ UK ಬಂದ್ಮೇಲೆ ಈ ಒಂದು ಟಾಕ್ಸಿಕ್ ಮೂವಿನೇ ಫಸ್ಟ್ ಮೂವಿ. ಇದಕ್ಕೂ ಮುಂಚೆ ದುರಂಧರ್ ಬಂದಿತ್ತು. ಆಕ್ಚುಲಿ ನಾನು ಹೋಗಿರ್ಲಿಲ್ಲ, ನನ್ನ ಹಸ್ಬೆಂಡ್ ಹೋಗಿದ್ರು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ.
ಮೂವಿ ಹಾಲ್ ಹೇಗಿರುತ್ತೆ, ತಿನ್ನೋಕೆಲ್ಲ ಏನೇನಿರುತ್ತೆ ಅಂತ ಫುಲ್ ಎಕ್ಸೈಟೆಡ್ ಆಗಿದೆ. ಬಟ್ ಹಂಗ್ ನೋಡಕ್ ಹೋದ್ರೆ ನಮ್ ಬೆಂಗಳೂರು ಫೋರಮ್ ಮಾಲ್, ನಮ್ ಬೆಂಗಳೂರೆಲ್ಲ ಮಾಲ್ ಗಲ್ಸೆ ಸಕ್ಕದಾಗಿತ್ತು. ಇಲ್ಲಿ ಅಷ್ಟಕ್ಕಷ್ಟೇ ಇತ್ತು, ಏನ್ ವಾವ್ ಅನ್ನೋ ತರ ಏನೂ ಇರ್ಲಿಲ್ಲ. ಬಟ್ ಹಂಗ್ ನೋಡಕ್ ಹೋದ್ರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಮೂವಿ ಥಿಯೇಟರ್ ಆಗಿರ್ಬೋದು, ಮೂವಿ ನೋಡೋ ಬ್ಲಾಕ್ ಆಗಿರ್ಬೋದು, ಅದೆಲ್ಲ ಸೂಪರ್ ಆಗಿರುತ್ತೆ ಅಂತ ನಂಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ರೇಂಜ್ಗೆಲ್ಲ ಏನಿರ್ಲಿಲ್ಲ. ನಮ್ ಇಂಡಿಯಾ, ನಮ್ಮ ಒಂದು ಬೆಂಗಳೂರು ಮಾಲ್ಸ್ ಸೂಪರ್ ಆಗಿದೆ ಅಂತ ಅನಿಸ್ತು. ಒಳಗಡೆ ಹೋಗಿ ನೋಡ್ತೀನಿ, 3:15 ಮುಂಚೆ ಹೋಗಿದ್ದು, ಆದ್ರೂ ಹೋಗಿ ಕುತ್ಕೊಂಡ್ಬಿಟ್ವಿ. ನಮಗ್ ಮುಖೇಶ್ ಇಂದ ನೋಡ್ಬೇಕು ಅಂತಿತ್ತು. ಬಟ್ ದ ಪಾಯಿಂಟ್ ಈಸ್, ಸ್ಟಾರ್ಟಿಂಗ್ ನಾವು ಹೋದಾಗ ಯಾರು ಇರ್ಲಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ವಿ. ಎಷ್ಟು ಜನ ಬಂದ್ರು ಅಂದ್ರೆ ಲಿಟ್ರಲಿ ಹೌಸ್ ಫುಲ್ ಆಯ್ತು. ಪ್ರತಿಯೊಬ್ರು ಬಂದಿದ್ರಲ್ಲ ಕನ್ನಡಿಗರು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಷ್ಟೊಂದ್ ಜನ ಕನ್ನಡದವ್ರು ಇದಾರ ನಮ್ ಸುತ್ತಮುತ್ತ ಅಂತ ತುಂಬಾನೇ ಖುಷಿ ಆಯ್ತು. ಅಷ್ಟು ಜನ ಬಂದಿದ್ ನೋಡಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು, ನೀವೆಲ್ಲಿಯವರು, ನಿಮ್ ಮನೆಯಲ್ಲಿ, ಹಂಗೆ ಹೆಂಗೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾವು ಊಟ ಮಾಡಿ ಹೋಗಿದ್ರಿಂದ ನಾವೇನು ಅಲ್ಲಿ ಸ್ನಾಕ್ಸ್ ತಗೊಳಿಲ್ಲ. ಬಟ್ ನಾನೊಂದು ವಾಟರ್ ಬಾಟಲ್ ಕೇಳಿದೆ, ಲಿಟ್ರಲಿ 1300 ರೂಪಾಯಿ ಹೇಳಿದ್ರು. ಅಂದ್ರೆ ಇಲ್ಲಿ ಪೌಂಡ್ಗೆ, ಅಲ್ಲಿ ಇಂಡಿಯಾ ರುಪೀಸ್ಗೆ ಜಾಸ್ತಿನೇ ಆಗುತ್ತೆ. ಬಟ್ ಸ್ಟಿಲ್ ಇಲ್ಲಿ ಅಮೌಂಟ್ಗೂ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು. ಹಂಗಾಗಿ ನಾವ್ ಎಲ್ಲಾನು ತಗೊಂಡ್ ಬಂದ್ಬಿಟ್ಟಿದ್ವಿ ಮನೆಯಿಂದಾನೆ. ಏನೋ ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬಿಡಿ. ಮೂವಿ ಎಲ್ಲ ಮುಗಿಸ್ಕೊಂಡು ಹಿಂದೆ ತಿರ್ಗಿ ನೋಡಿದಾಗ ಅಲ್ಲಿ 3 ಜನ ಮಲ್ಕೊಂಡಿದ್ರು. ಲಿಟ್ರಲಿ ಥಿಯೇಟರ್ ಅಲ್ಲಿ ಅದು ಸ್ಕ್ರೀನ್ ಅಲ್ಲಿ ಹೆಸರುಗಳು ಹೋಗ್ತಾ ಇದೆ, ಅವಾಗ ತಿರ್ಗಿ ನೋಡಿದ್ರೆ ಅಲ್ಲಿ 3 ಜನ ಮಲ್ಗಿದ್ರು. ಐ ಫೀಲ್ ಲೈಕ್ ನಿಜವಾಗ್ಲೂ ಬೇಜಾರಾಯ್ತು. 4 ವರ್ಷ ಶ್ರಮ ಹಾಕಿ ಈ ತರ ಮೂವಿ ಮಾಡಿದಾಗ ಈ ತರ ಮಲ್ಕೊಂಡ್ರೆ, ಹೌದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಸ್ಟಿಲ್ ಎಲ್ಲೊಂದ್ ಕಡೆ ನಮ್ ಕನ್ನಡ ಸಿನಿಮಾ ಸೋತ್ ಬಿಡ್ತಾ ಅಂತ ಬೇಜಾರಾಯ್ತು ನನಗೆ. ಅಂಡ್ ಮೂವಿ ಎಲ್ಲ ನೋಡ್ಕೊಂಡು ಮನೆ ಕಡೆ ಹೊಟ್ವಿ. ನಾನು ಮೂವಿ ರಿವ್ಯೂ ನಿಮಗೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ. ಹಲೋ ಗೈಸ್, ಇದು ನೆಕ್ಸ್ಟ್ ದಿನ. ಮೂವಿ ನೆನ್ನೆ ನೈಟ್ ಅರೌಂಡ್ 1 o'clock ಹಂಗಾಯ್ತು ನಮ್ಮ ಮನೆಗೆ ಬರೋಷ್ಟರಲ್ಲಿ. ಫುಲ್ ಮಲ್ಕೊಂಡ್ಬಿಟ್ಟೆ ಬಂದ ತಕ್ಷಣ. ನಾನು ಅದೊಂದು ಸ್ಟೋರಿ ಹಾಕಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ ಸ್ಟೋರಿ ಮತ್ತೆ ಸ್ಟೇಟಸ್ ಹಾಕಿದ್ದು ಟಾಕ್ಸಿಕ್ ಮೂವಿಗೆ ಹೋಗಿದ್ದೆ ಅಂತ. ಎಲ್ಲಾರ್ದು ಒಂದೇ ಕ್ವಶನ್, ಮೂವಿ ಹೇಗಿದೆ ಅಂತ. ನಾನು ಇನ್ಸ್ಟಾಗ್ರಾಮ್ ಫುಲ್ DMs ಅದೇನೆ, ನನ್ನ ವಾಟ್ಸಪ್ ಫುಲ್ ಮೆಸೇಜಸ್ ಅದೇನೆ, ಮೂವಿ ಹೇಗಿದೆ ಅಂತ. ಸೊ ಫಸ್ಟ್ ನಾನು ಹೇಳ್ಬಿಡ್ತೀನಿ ದಟ್ 4 ವರ್ಷ ತಗೊಂಡು ಯಶ್ ಅವರು ಮತ್ತೆ ಅವ್ರ ಫುಲ್ಲು ಕಾಸ್ಟಿಂಗ್, ಅವ್ರ ಫುಲ್ಲು ಕ್ರೂ ಏನು ಕೆಲಸ ಮಾಡಿದೆಯಲ್ಲ, ಅದು ಸಖತ್ತಾಗಿ ಮಾಡಿದೆ, ಸೂಪರ್ ಆಗಿ ಮಾಡಿದ್ದಾರೆ. ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಸೀನ್ಸು, ಸಿನಿಮಾಟೋಗ್ರಫಿ ಸಖತ್ತಾಗಿದೆ, ಟಾಪ್ ನಾಚ್ ಇದೆ, ಸೂಪರ್ ಆಗಿದೆ. ಸಿನಿಮಾಟೋಗ್ರಫಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಾದ್ಮೇಲೆ ಡೈಲಾಗ್ಸ್ ರೈಟಿಂಗ್ ಅಂತೂ ಸಖತ್ತಾಗಿತ್ತು. ಯು ಕ್ಯಾನ್ ಗೆಟ್ ಟು ಸಿ ಮೋರ್ ಆಫ್ ರೈಮಿಂಗ್ ವರ್ಡ್ಸ್. ಈ ಪ್ರಾಸ ಪದ ಅಂತಾರಲ್ಲ, ಆ ತರ ಪ್ರಾಸ ಜಾಸ್ತಿ ಸಿಗುತ್ತೆ. ಸೊ ದಟ್ ಅದು ಸ್ವಲ್ಪ ಫನ್ನಿ ಆಗಿರುತ್ತೆ, ನಗುನು ತರಿಸುತ್ತೆ, ಅಂಡ್ ಅದಕ್ಕೆ ಸಿಂಗ್ ಕೂಡ ಆಗುತ್ತೆ. ಆ ಒಂದು ಸೀನ್ಗೆ, ಪರ್ಟಿಕ್ಯುಲರ್ ಸೀನ್ಗೆ ಸಿಂಗ್ ಕೂಡ ಆಗುತ್ತೆ. ಸೊ ನನಗೆ ಅದು ಪ್ರಾಸ ಡೈಲಾಗ್ಸ್ ಒಂದು ಇಷ್ಟ ಆಯ್ತು. ಅದಾದ್ಮೇಲೆ ಸಿನಿಮಾಟೋಗ್ರಫಿ ಇಷ್ಟ ಆಯ್ತು. ಅದಾದ್ಮೇಲೆ ಆಕ್ಟಿಂಗ್, ಪ್ರತಿಯೊಬ್ಬರದು ಆಕ್ಟಿಂಗ್, ಯಶ್ ಅವ್ರದ್ದಾಗಿರ್ಬೋದು, ನಯನ್ತಾರ ಆಗಿರ್ಬೋದು, ಕಿಯಾರಾ ಅಡ್ವಾನಿದಾಗಿರ್ಬೋದು, ನಮ್ಮ ರುಕ್ಮಿಣಿ ವಸಂತ್ ಅವರು, ನಮ್ಮ ಕನ್ನಡದ ಆಕ್ಟ್ರೆಸ್ ನಮ್ಮ ರುಕ್ಮಿಣಿ ವಸಂತ್ ಅವ್ರಾಗಿರ್ಬೋದು. ಅವರು ತುಂಬಾ ಕಮ್ಮಿ ಪಾರ್ಟ್ ಬರ್ತಾರೆ, ಬಟ್ ಅಷ್ಟು ಬಂದ್ರು ಅಷ್ಟೇ ಒಂದು ಸಮಯಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ಬಂದು ಚೆನ್ನಾಗಿತ್ತು, ಎಲ್ಲಾರ್ದು ಆಕ್ಟಿಂಗು. ಸೊ ಓವರ್ ಆಲ್ ಮೂವಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು. 4 ವರ್ಷದಿಂದ ಎಷ್ಟು ಶ್ರಮ ಹಾಕಿ ಮಾಡಿದ್ದಾರೆ ಅಂತ ಮೂವಿಲಿ ಕಾಣಿಸ್ತಾ ಇತ್ತು. ಸೊ ನಾನು ಇವಾಗ ಒಬ್ಳು ಕನ್ನಡದವಳಾಗಿ, ಒಬ್ಳು ಕನ್ನಡ ಪ್ರೇಕ್ಷಕಳಾಗಿ, ಅಥವಾ ಒಬ್ಳು ಇಂಡಿಯನ್ ಆಗಿ ಹೇಳದೆ, ಒಬ್ರು ನಾರ್ಮಲ್ ಆಡಿಯನ್ಸ್ ಆಗಿ ಹೇಳ್ಬೇಕು ಅಂದ್ರೆ, ನನಗೆ ಎಲ್ಲೋ ಒಂದ್ ಕಡೆ ಸ್ಟೋರಿ ಒಂದ್ ಸ್ವಲ್ಪ ಇಲ್ಲ ಅನಿಸ್ತು, ಸ್ಟೋರಿ ಕೊರತೆ ಇದೆ ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಈ ಪೋರ್ಚುಗೀಸ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ತಗೊಳ್ತಾರೆ. ಸೆಕೆಂಡ್ ಹಾಫ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದೇ ಇಲ್ಲ ಅವರು. ಸೆಕೆಂಡ್ ಹಾಫ್ ತೀರಾ ಪರ್ಸನಲ್ ಆಗ್ಬಿಡುತ್ತೆ, ಲೈಕ್ ರಾಯ ಅವರ ಫ್ಯಾಮಿಲಿ ರಿಲೇಟೆಡ್ ಆಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಫುಲ್ಲು ಕನೆಕ್ಟಿವಿಟಿ ಕೊರತೆ ಆಯ್ತು ಅಂತ ಅನಿಸ್ತು ನನಗೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ಗೆ ಕನೆಕ್ಟಿವಿಟಿ ಕೊರತೆ ಅಂತ ಅನಿಸ್ತು. ಆಮೇಲೆ ಸ್ಟೋರಿ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗ್ಲಿಲ್ಲ ಅಂತ ಅನಿಸ್ತು. ಸ್ಟೋರಿದು ಕೊರತೆ ಇದೆ ಅಂತ ಅನಿಸ್ತು. ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಓಕೆ ಇದೆ ಅನಿಸ್ತು. ಬಟ್ ಇದರಲ್ಲಿ ಒಬ್ವಿಯಸ್ಲಿ ಇದರಲ್ಲಿ ಯಾವುದೇ ತರದ ಆಕ್ಟರ್ಸ್ ಆಗಿರ್ಬೋದು, ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ. ಇಟ್ ಇಸ್ ಅಬೌಟ್ ಡೈರೆಕ್ಟರ್ದು. ಎಲ್ಲ ಸಖತ್ತಾಗಿತ್ತು ಗೈಸ್. ಈಗ ಮತ್ತೆ ಹೇಳ್ತೀನಿ, ಎಲ್ಲಾನು ಸೂಪರ್ ಆಗಿತ್ತು, ಎಲ್ಲ ಸಖತ್ತಾಗಿತ್ತು. ಜಸ್ಟ್ ಒಂದೇ ಒಂದು ಸ್ಟೋರಿ ಟೆಲ್ಲಿಂಗ್ ಒಂದ್ ಸ್ವಲ್ಪ ಓಕೆ ತರ ಇತ್ತು. ಬಿಟ್ರೆ ಆಕ್ಟಿಂಗು, ಸಿನಿಮಾಟೋಗ್ರಫಿ, ಓ ಮೈ ಗಾಡ್, ಆ ಸೀನ್ಸ್ ಇದೆಯಲ್ಲ, ಎಡಿಟಿಂಗ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಡಿಟಿಂಗ್. KGF ಮೂವಿನೂ ಕೂಡ ಈ ಒಂದು ಮೂವಿ ಟಾಕ್ಸಿಕ್ ಮೂವಿ ಎಡಿಟ್ ಮಾಡಿದಾರಲ್ಲ, ಅವರೇ ಅಂತ ಎಡಿಟ್ ಮಾಡಿದ್ದು. ಎಡಿಟಿಂಗ್ ವಾಸ್ ಅಮೇಸಿಂಗ್, ಸಖತ್ತಾಗಿತ್ತು ಎಡಿಟಿಂಗು. ಎಲ್ಲಾನು ಸೂಪರ್ ಗುರು, ಎಲ್ಲ ಸಖತ್ತಾಗಿತ್ತು, ಸೂಪರ್ ಆಗಿತ್ತು ಮೂವಿ. ಒಬ್ಳು ಕನ್ನಡದವಳಾಗಿ ನನ್ನ ದೇಶ ಬಿಟ್ಟು, ನನ್ನ ಇಂಡಿಯಾ ದೇಶ ಬಿಟ್ಟು ಬೇರೆ ದೇಶಕ್ಕೆ ಬಂದಿದ್ದೀನಿ. ಆದ್ರೂ ನಾನು ಕನ್ನಡ ಮೂವಿ ನಾನು ಹೋಗಿ ನೋಡ್ಲೇಬೇಕು. ಟಾಕ್ಸಿಕ್ ಅಂತಲ್ಲ, ನಾನು ಬೇರೆ ಯಾವುದೇ ಕನ್ನಡ ಮೂವಿ ಬಂದಿದ್ರು ನಾನು ಹೋಗ್ತಾ ಇದ್ದೆ. ಟಾಕ್ಸಿಕ್ ಆಗಿರೋದ್ರಿಂದ ನಮಗ್ ಸ್ವಲ್ಪ ಯಶ್ ಅಂದ್ರೆ ಜಾಸ್ತಿ ಇಷ್ಟ, ಯಶ್ ಅವ್ರ ಅಂದ್ರೆ ಜಾಸ್ತಿ ಇಷ್ಟ, ಹಾಗಾಗಿ ಹೋಗಿದ್ದಾಯ್ತು. ದಯವಿಟ್ಟು ಯಾರೆಲ್ಲ ಕನ್ನಡಿಗರಿದ್ದೀರಾ, ದಯವಿಟ್ಟು ಹೋಗಿ ಮೂವಿ ನೋಡಿ. ಎಸ್ಪೆಷಲಿ ನಮ್ಮ ಕನ್ನಡದ ಮೂವಿನ ನಾವೇ ಬೆಳೆಸಬೇಕು. ಬಿಕಾಸ್ ಇವಾಗ ಹಿಂದಿ ಮೂವಿ ನಾವು ನೋಡ್ತೀವಿ, ಕನ್ನಡದವ್ರು ನೋಡ್ತೀವಿ, ತೆಲುಗು ಮೂವಿ ಕನ್ನಡದವ್ರು ನೋಡ್ತೀವಿ. ಎಷ್ಟು ಜನ ಬೇರೆ ಲ್ಯಾಂಗ್ವೇಜ್ ಅವ್ರು ಕನ್ನಡದ ಮೂವಿ ನೋಡ್ತಾರೆ, ನೀವ್ ಹೇಳಿ.
ನೋಡಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಕನ್ನಡದ ಮೂವಿನ ನಾವೇ ಬೆಳೆಸ್ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಬೇರೆಯವ್ರ ಮಾತು ಯಾರ ಮಾತು ಕೇಳಬೇಡಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ಕೆಲವರು ಮೂವಿಗೆ ಹೋಗಿ ಬಂದು ಕೇಳ್ತಾ ಇದ್ರು ನಿನ್ನ ಒಪಿನಿಯನ್ ಏನು ಅನ್ನೋ ತರ ಕೇಳ್ತಾ ಇದ್ರು. ಒಬ್ಬೊಬ್ಬರಿಗೆ ಮೆಸೇಜ್ ಮಾಡೋದಕ್ಕಿಂತ ಒಂದು ಪುಟ್ಟದಾಗಿ ಹೇಳ್ಬಿಡೋಣ ಅಂತ ಇದು ವಿಡಿಯೋ ಮಾಡಿರೋದಷ್ಟೇ. ಯಾರ ಮಾತು ಇವಾಗ ನನ್ನ ಮಾತು ಕೇಳ್ಬಿಡಿ, ಇದು ನನ್ನ ಒಪಿನಿಯನ್ ಅಷ್ಟೇ. ಇವಾಗ ನೀವು ಮೂವಿ ನೋಡಿದ್ರೆ ನಿಮಗೆ ಸ್ಟೋರಿನೂ ಇದೆ ಅಂತ ಅನಿಸ್ಬೋದು, ನಿಮಗೆ ಸ್ಟೋರಿ ಟೆಲ್ಲಿಂಗ್ ಇದೆ ಅಂತ ಅನಿಸ್ಬೋದು, ಇಲ್ಲ ಬೇರೆ ಏನೋ ಒಪಿನಿಯನ್ ಬರ್ಬೋದು. ಹಾಗಾಗಿ ಯಾರ ಒಪಿನಿಯನ್ ಮೇಲೂ ಡಿಪೆಂಡ್ ಆಗಬೇಡಿ. ನಾವು ಹೇಗೆ ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ಕೊಟ್ಟು ನಾವು ಟಿಕೆಟ್ ತಗೋತೀವೋ, ಅವರು ಕೂಡ ಅದೇ ರೀತಿ ಅಷ್ಟೇ ದುಡ್ಡು ಹಾಕಿ ಅಷ್ಟೇ ಕಷ್ಟಪಟ್ಟು ಶ್ರಮ ಹಾಕಿ ಮೂವಿ ಮಾಡಿದ್ದಾರೆ. ಲೆಟ್ಸ್ ನಾಟ್ ಡಿಗ್ರೇಡ್ ಎನಿ ಎಫರ್ಟ್ಸ್. ನಿಮ್ಮ ಒಪಿನಿಯನ್ ನೀವು ಬಿಲ್ಡ್ ಮಾಡ್ಕೊಳ್ಳಿ, ನೀವೇ ಹೋಗಿ ಮೂವಿ ನೋಡಿ. ಬಟ್ ಒಂದ್ ಮಾತ್ರ ಹೇಳಬಲ್ಲೆ, ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋ ತರ ಮೂವಿ ಅಲ್ಲ. ಇದನ್ನ ಮಾತ್ರ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಎಸ್, ಇದಾಗಿತ್ತು ನನ್ನ ಟಾಕ್ಸಿಕ್ ಮೂವಿ ರಿವ್ಯೂ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ನನಗೆ ಈ ಮೂವಿ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ, ಸೂಪರ್ ಆಗಿದೆ. ಅಂಡ್ ಎಸ್, ನಮ್ಮ ಕನ್ನಡದ ಮೂವಿ ಗೆಲ್ಲಲೇಬೇಕು. ನಮ್ಮ ಕನ್ನಡದ ಮೂವಿ ಎತ್ತರದ ಲೆವೆಲ್ಗೆ ಹೋಗಲೇಬೇಕು. ಅದಕ್ಕೆ ನಮ್ಮ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೈಗೂಡಿಸೋಣ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಅಂಟಿಲ್ ಅನ್ಲೆಸ್ ಖುಷಿಯಾಗಿರಿ, ನಿಮ್ಮ ಜೊತೆಲಿ ಇರೋನು ಖುಷಿಯಾಗಿ ನೋಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.